ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಆರಾಮದೀರಿ? ನಾವು ಆರಾಮದೀವಿ. ಈ ಭೀಮನ ಅಮಾವಾಸ್ಯೆ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸಜ್ಕದ ಹೋಳ್ಗೆ ಮಾಡ್ತಾಯಿದ್ದೆ, ಅದೇ ಟ್ರೈ ಮಾಡೋಣ, ತೋರಿಸೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಒಬ್ಬರಿಗೆ ಗೊತ್ತಿರಲ್ಲ ಅಂತ. ಇವಾಗ ನಾನು 3 ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಇದು ಗಿದ್ದನ್ಗಿಂದ 3 ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಇದು ಬೆಲ್ಲಕ್ಕೆ 3 ಬೆಲ್ಲಕ್ಕೆ 6 ನೀರು ಹಾಕ್ಕೊಳ್ಳಿ. ಅದರಿಂದನೇ ಹಾಕ್ಕೊಂಡು ಪಾಕ ಮಾಡ್ಕೊಳ್ಳಿ. ಪಾಕ ಅನ್ನೋದಕ್ಕಿಂತ ನೀರು ಎಲ್ಲ ಅದು ಬೆಲ್ಲ ಕರಗಿದಿಂದ ನೀರು ಸೋಸ್ಕೋಬೇಕು. ಇವಾಗ ಕರಗಿದೆ ನೋಡಿ ಬೆಲ್ಲ ಎಲ್ಲ. ನೀರನ್ನು ಸೋಸ್ಕೊಂಡು ಕಸರಿರುತ್ತಲ್ವ ಅದಕ್ಕೆ. ಇವಾಗ ನೋಡಿ 3 ಬೆಲ್ಲ ತೊಗೊಂಡಿದ್ದಕ್ಕೆ ನಾನು 2.5 ರವೆ ತೊಗೊಂಡಿದ್ದೀನಿ. 2.5 ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಕುದೀತಾ ಇರೋ ನೀರನ್ನು ಸೋಸ್ಕೊಂಡಿದ್ದೀನಿ, ಅದಕ್ಕೆ ಈ ರವಾನ ಮಿಕ್ಸ್ ಮಾಡ್ಕೋಬೇಕು. 3 ಬೆಲ್ಲಕ್ಕೆ 6 ನೀರು, ಆಮೇಲೆ 2.5 ರವೆ ಹಾಕ್ಕೊಂಡಿದ್ದೀನಿ. ಸಿಹಿ ಜಾಸ್ತಿ ಇರಲಿ ಅಂತ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿರೋದು ಬೆಲ್ಲ. ನೀವು ಸಿಹಿ ಕಡಿಮೆ ತಿಂತಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ನೋಡಿ ನೀರು ಕುದಿಯೋದ್ರಾಗ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗೋವರೆಗೂ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಅದು ಉಮ್ಗೊಯ್ಬೇಕು ಅಂತೀವಿ ನಾವು. ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ಅಂದರೆ ಇದು ಬೆಲ್ಲದ ನೀರು ಇರುತ್ತಲ್ವ, ಜಲ್ದಿ ಗಟ್ಟಿ ಆಗಲ್ಲ. ಆಮೇಲೆ ಎಲ್ಲ ಪಾಕ ಬಿಟ್ಟಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬೇಳೆ ಹೂರ್ಣ ಹೆಂಗೆ ಆಗುತ್ತೆ ಹಂಗೆ ಆಗಬೇಕು. ಇವಾಗ ನೋಡಿ ಕುದೀತಾ ಇದೆ. ಇದಕ್ಕೆ ಇವಾಗ ನೋಡಿ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ 10 ನಿಮಿಷ ಬಿಡಬೇಕು. ಮೇಲೆ ಮುಚ್ಚಿ ಬಿಡಿ, ಅಲ್ಲೇ ಉಮ್ಗೋಯ್ತಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲ ಅರಳಬೇಕದು, ಅರಳಿದ್ರೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸಜ್ಕದ ಹೋಳ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಈಸಿಯಾಗಿ ಮಾಡ್ಬೋದು. ಇವಾಗ ಮುಚ್ಚಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಿ. ಗಟ್ಟಿ ಆದಿನ ತೆಗ್ದಿದ್ದೀನಿ ನೋಡಿ. ನಾನು ತೆಗೆದು ಅದನ್ನು ಒಂದು ಪರಾತಲ್ಲಿ ಆರಿಟ್ಟಿದ್ದೀನಿ, ಆರಲಿ ಅಂತ. ಇವಾಗ ಹಿಟ್ಟು ಕಲಸ್ಕೊಳ್ಳೋಣ. ಗೋಧಿ ಹಿಟ್ಟು ಮನೆಯಲ್ಲೇ ಬೀಸ್ಕೊಂಬಂದಿರೋದು, ಗೋಧಿ ಹಿಟ್ಟು ತೊಗೊಂಡಿರೋದು ನಾನು. ಇವಾಗ ನೋಡಿ, ಈಗ ಮನೆಯಲ್ಲೇ ಗೋಧಿ ತಂದು ಬೀಸ್ಕೊಂಬರ್ತೀವಿ ನಾವು, ಅದನ್ನು ತೊಗೊಂಡಿರೋದು. ಇದಕ್ಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಿ ಸೇಮ್ ಹಾಗೆ ನಾದ್ಕೊಳ್ಳಿ. ಇದಕ್ಕೆ ಹೋಳ್ಗೆಗಾದರೆ ಸ್ವಲ್ಪ ಅಳಸಾಗಿ ನಾದ್ಕೋಬೇಕು, ಇದಕ್ಕೆ ನಡೆಯುತ್ತೆ. ಚಪಾತಿ ಥರನೇ ಸೇಮು. ಹಿಟ್ಟು ನಾದಿಟ್ಕೊಳ್ಳಿ. ಸ್ವಲ್ಪ ನೆನಿಬೇಕು, ಒಂದು 10 ನಿಮಿಷ ಚೆನ್ನಾಗಿ ಬರ್ತವೆ. ಅದು ಬೇಳೆ ಹೋಳಿಗೆಕ್ಕಿಂತ ಇದು ಈಜಿ. ಬೇಳೆ ಹೋಳಿಗೆ ಅದೆಲ್ಲ ಮಾಡೋದ್ರಲ್ಲಿ ಒಬ್ಬೊಬ್ರಿಗೆ ಬರೋದೇ ಇಲ್ಲ ಬೇಳೆ ಹೋಳಿಗೆ, ಅದಕ್ಕಿಂತ ಇದು ಈಜಿ. ಅದಕ್ಕೆ ಇವತ್ತು ಮಾಡಿದ್ವಿ, ತೋರಿಸೋಣ ಅಂತ. ಎಲ್ಲರೂ ನೋಡಿ ಹೈಪ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಸ್ವಲ್ಪ ನೀರು ಹೊಡೆದು ನೆನೆ ಇಡೋಣ ಇದನ್ನು 10 ನಿಮಿಷ. ಇವಾಗ ಇದು ನೋಡಿ ಆರಿಟ್ಟಿದ್ದೀವಲ್ವಾ ಸಜ್ಕ, ಇವಾಗ ಗಟ್ಟಿಯಾಗಿದೆ ನೋಡಿ. ಗಟ್ಟಿಯಾಗಿ ಚೆನ್ನಾಗಿ ಹೂರ್ಣದ ಥರನೇ ಬಂದಿದೆ. ಇವಾಗ ನೋಡಿ ನಾನು ಆರಿಟ್ಟಿದ್ದೀವಲ್ವ ಅದನ್ನು ಉಂಡೆ ಮಾಡಿ ಇಟ್ಕೊಂಡಿರೋದು. ಅವಾಗೆ ಮಾಡೋಕ್ಕಾಗಲ್ಲ, ಹಂಗಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಹೋಳಿಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದು ಇದು ಸಜ್ಕದ ಹೋಳ್ಗೆನೂ. ಇವಾಗ ನೋಡಿ ನಾನು ತುಂಬ್ಕೋತಾ ಇದ್ದೀನಿ ಒಳಗಡೆ ಹೂರ್ಣ. ಹಿಟ್ಟು ನೆನೆದಿತ್ತಂದರೆ ಹಿಟ್ಟು ಅದು ಕರೆಕ್ಟ್ ಇರಬೇಕು. ಒಂದು ಹಿಟ್ಟು ಮತ್ತು ಒಳಗಿಂದ ಹೂರ್ಣ ಅಳಸಾದರೆ ಚೆನ್ನಾಗಿ ಬರಲ್ಲ, ಎರಡೂ ಸೇಮ್ ಇರಬೇಕು. ಅಂದರೆ ಈಜಿ ಇದು, ಅದಕ್ಕಿಂತ ಇದು ಈಜಿ ಇರುತ್ತೆ ತುಂಬ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಹೋಳ್ಗೆ ಮಾಡಬೇಕು. ಅದೇ ಮತ್ತೆ ನಾಗಪ್ಪಗೆ ಹಾಲೆರೆ ದಿನ ಮಾಡಿದ್ರಾಯ್ತು ಬೇಳೆ ಹಾಕಿ. ಇವತ್ತು ಸಜ್ಕದ ಹೋಳ್ಗೆ ನನ್ನ ಮಗ ಬೇಡಿದ್ದ, ಮಾಡಿದ್ದೆ. ಅದಕ್ಕೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ. ಇದು ದೊಡ್ಡದು ಮಾಡ್ಕೊಳ್ಳಲ್ಲ, ನಮ್ಮ ಮನೇಲಿ ದಿಪ್ಪನೇ ಇರಬೇಕು. ಇದು ಸ್ವಲ್ಪ ಪೂರ ತೆಳುವಾದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ನೋಡಿ ಎಣ್ಣೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲೆ, ಚೆನ್ನಾಗಿರುತ್ತೆ ನೋಡಿ. ಸಣ್ಣ ಮಾಡ್ಕೋಬೇಕು, ಪೂರ ದೊಡ್ಡ ಆದರೂ ಚೆನ್ನಾಗಿರಲ್ಲ.
ಸಣ್ಣ ಹಾಕಿ ಇವನ್ನೇ ಕರಿದು ಮಾಡ್ತಾರೆ ಹೋಳ್ಗೆ, ಸಜ್ಕದ ಹೋಳ್ಗೆ ಕರಿದು ನಮ್ಮ ಕಡೆ ಎಲ್ಲ ಎಣ್ಣೆಲಿ ಕರಿದು ಮಾಡ್ತಿರ್ತಾರೆ. ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋತೀನಿ, ಕೆಂಪಗೆ ಬರುತ್ತೆ, ಚೆನ್ನಾಗಿರುತ್ತವೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಇನ್ನೊಂದು ಆಗೋದ್ರಲ್ಲಿ ಮತ್ತೊಂದು ಹಾಕೊಳ್ಳೋಣ. ನನಗೆ ನಿಂತು ಕಾಲು ನೋಯ್ತವಂತೆ ಕುಂತು ಮಾಡ್ತಾ ಇರೋದು ಕೆಳಗಡೆ. ನಾನು ಗ್ಯಾಸ್ ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ತುಂಬ್ಕೋತಾ ಇದ್ದೀನಿ ನೋಡಿ, ಹೂರಣ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯಾವ ಕಡೆನೂ ಹರಿಯೋದಿಲ್ಲ, ಹೋಳ್ಗೆ ಎಲ್ಲ ಹರಿದು ಹೋಗಲ್ಲ. ಇವಾಗ ನೋಡಿ ಇನ್ನೊಂದು ತಿಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತೀವಿ ಹೋಳ್ಗೆ ಎಲ್ಲ. ಇದು ಸಜ್ಕದ ಹೋಳ್ಗೆ ಮನೆಯಲ್ಲೇ ರವೆ ಹೊಡ್ಕೊಂಬಂದು ಮಾಡ್ತಾರೆ. ನಾವು ಅಂಗಡಿಯಿಂದ ತಂದಿರೋದು, ಮನೆಯಲ್ಲಿ ಒಡಿಸಿಲ್ಲ ಅಂತ ಮನೇಲಿ ಗೋಧಿ ತೊಗೊಂಡೋಗಿ ಒಡಿಸಿ ಜಾಸ್ತಿ ಅದೇ ಮಾಡೋದು. ಹಂಗಾಗಿ ಎಲ್ಲರೂ ಪಂಚಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ವಿಡಿಯೋ ಎಲ್ಲ ನೋಡ್ತಿದ್ದವರು ಪ್ಲೀಸ್ ಹೈಪ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವಾಗ ನೋಡಿ ಇದು ರೆಡಿ ಆಯಿತು. ಇನ್ನೊಂದು ಹಾಕೋತಾ ಇದ್ದೀನಿ ನೋಡಿ. ಇವಾಗ ತಿಳ್ಕೊಂಡಿದ್ದೀನಿ. ಅದು ಹೂರ್ಣ ಹೋಳಿಗೆ ಆದರೆ ಹರಿಯೋದು ಮಾಡುತ್ತಿದ್ದೇನು, ಹರಿಯೋದಿಲ್ಲ, ಏನಿಲ್ಲ ನೋಡಿ. ಇದು ಆರಿಟ್ಕೋಬೇಕು, ಒಂದರ ಮೇಲೆ ಬಿಸಿ ಹಾಕಬಾರ್ದು ನೋಡಿ. ಎಲ್ಲ ರೆಡಿ ಆಯಿತು. ಸ್ವಲ್ಪ ಮಾಡಿರೋದು ನಾನು ನೋಡಿ ಹೇಗೆ ಬಂದಿದೆ ಅಂತ. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಮೊಸರನ್ನ ಮಾಡಿದ್ದೆ ಇವತ್ತು, ದೇವ್ರ ನೈವೇದ್ಯಕ್ಕೂ ಆಯಿತು ಅಂತ. ಅದು ನೋಡಿ ಅನ್ನ ಮಾಡಿ ಆರಿಟ್ಕೊಂಡಿದ್ದೆ. ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ. ನಾವು ಮನೆಯಲ್ಲೇ ತಂದಿರೋದು ಇಲ್ಲಿ, ಅಂದರೆ ಮನೆಯವ್ರ ತಲೆ ಮೊಸರು ತರೋದು, ಪಾಕಿಟ್ ಮೊಸರು ಹಾಕಿಲ್ಲ. ಇದು ಮೊಸರು ಹಾಕಿ ಕಲಿಸ್ಕೊಳ್ಳಿ. ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಣ್ಣಗೆ ಹೆರ್ಚಿಕೊಂಡಿರೋದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಆಮೇಲೆ ದಾಳಂಬ್ರಿ ಹಣ್ಣು ಬಿಡಿಸಿಟ್ಕೊಂಡಿದ್ದೆ, ಅವನು ಸ್ವಲ್ಪ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮೊಸರು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ. ಕಲರ್ಫುಲ್ಲಾಗಿ ಬರುತ್ತಲ್ವ, ಚೆನ್ನಾಗಿರುತ್ತೆ. ಇದಕ್ಕೆ ಮೇಲೆ ಕೊತ್ತಂಬರಿ ಉದುರಿಸ್ಕೋಬೇಕು. ಸಿಂಪಲ್ಲಾಗಿ ಮಾಡ್ತಾ ಇರೋದು. ನನ್ನ ಮಕ್ಕಳು ಬೇರೆ ಏನು ಹಾಕಿದ್ರು ತಿನ್ನಲ್ಲ, ಹಾಗಾಗಿ ಅವನಿಗೆ ತೆಗೆದಿಟ್ಟಿದ್ದೀನಿ. ಮತ್ತೆ ಕೊತ್ತಂಬರಿ ಹಾಕಿದ್ರು ತಿನ್ನಲ್ಲ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಮೊಸರನ್ನ. ದಾಳಂಬ್ರಿ ಕಲರ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್.